ಅದು ಸೊಸೈಟಿ ಇರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಇರ್ಬೋದು, ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, APMC ಇರ್ಬೋದು. ಈ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಕಾರ್ಯಕರ್ತರನ್ನು ಸ್ಥಾನಮಾನ ಕೊಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಒಮ್ಮತ ನಿರ್ಣಯಕ್ಕೆ ಬಂದು ಸನ್ಮಾನ್ಯ ಶ್ರೀ SL ಗೋಟ್ನಿಕರ್ ಅವರನ್ನು ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಪಕ್ಷಕ್ಕೆ ತಗೊಂಡಿದ್ದೇವೆ. ಹೀಗಾಗಿ ನಮ್ಮ ಪಕ್ಷದ ಶಕ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲವರ್ಧನೆ ಆಗಿದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ನಡೆಯುವಂಥ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಗಳಲ್ಲಿ, ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವ ಮೂಲಕ ಭಾರತೀಯ ಜನತಾ ಪಕ್ಷದ ಧ್ವಜವನ್ನು ಎಲ್ಲ ಕಡೆ ಹಾರಿಸುವಂಥ ಕೆಲಸ ಸನ್ಮಾನ್ಯ ಶ್ರೀ SL ಗೋಟ್ನಿಕರ್ ಅವರು, ನಾನು, ನಮ್ಮ 3 ಮಂಡಲ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅವರ ಸನ್ಮಾನ್ಯ ಹಿರಿಯರಾದ VD ಹೆಗಡೆ ಅವರ ಒಂದು ಮಾರ್ಗದರ್ಶನದಲ್ಲಿ, ಮಿತ್ರರಾದ ಮಂಗೇಶ್ ದೇಶಪಾಂಡೆ ಅವರ ಸಹಕಾರದಿಂದ ನಾವೆಲ್ಲರೂ ಹೋರಾಟ ಮಾಡಿ ಪಕ್ಷವನ್ನು ಅಧಿಕಾರ ತರಲಿಕ್ಕೆ ಕಂಕಣಬದ್ಧರಾಗಿದ್ದೇವೆ. ಪಕ್ಷದ ಸಿದ್ಧಾಂತ, ಪಕ್ಷದ ವಿಚಾರಧಾರೆ, ಮೋದಿಯವರ ಕಾರ್ಯಕ್ರಮ ಮತ್ತು ನಮ್ಮ ಪಕ್ಷ ದೇಶಕ್ಕೆ ಮಾಡಿದಂಥ ಕಾರ್ಯಕ್ರಮವನ್ನು ಮೆಚ್ಚಿ ಅವರ ವಿಶ್ವಾಸಿಟ್ಟು ಏನು ಸನ್ಮಾನ್ಯ ಶ್ರೀ SL ಗೋಟ್ನಿಕರ್ ಅವರು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಅವರಿಗೆ 3 ಮಂಡಲದ ಅಧ್ಯಕ್ಷರು ನಾವೆಲ್ಲರೂ ಸ್ವಾಗತವನ್ನು ಕೋರಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ಈ ಮಾತನ್ನು ಇವತ್ತು ಹೇಳಬೇಕಂತ ಈ ಸಭೆಯನ್ನು ಕರೆದಿತ್ತು. ಜಿಲ್ಲಾಧ್ಯಕ್ಷರಾದ